ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಧವೀಸ್ ಕನ್ನಡ ವ್ಲಾಗ್ಸ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಶುರು ಮಾಡೋಣವಾ? ಇವತ್ತು ನಾವು ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದಿರೋದು ಬಂದು ಕೆಂಗೇರಿ ಸಮೀಪ 14 ಕಿಲೋಮೀಟರ್ ಆಗುತ್ತೆ. ರಾಮೋಹಳ್ಳಿ ಅಂತ ನೋಡಿ, ನೀವು ನೋಡ್ತಾ ಇರ್ಬೋದು. ಈ ಕಡೆ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಈ ಕಡೆ ಡೆಂಟಲ್ ಕಾಲೇಜ್ ಇದೆ. ಮಧ್ಯ ಒಂದು ರೋಡ್ ಬರುತ್ತೆ, ಆರ್ಚಲ್ಲೇ ಹೆಸರು ನೇಮು ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಅದೇ ರೋಡಲ್ಲಿ ಸ್ಟ್ರೈಟಾಗಿ ಹೋಗಬೇಕು, ಎಲ್ಲೂ ನಾವು ಟರ್ನ್ ತೊಗೊಬಾರ್ದು. ಸ್ಟ್ರೈಟಾಗಿ ಹೋದರೆ ರಾಮೋಹಳ್ಳಿ ಅಂತ ಸಿಗುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ಆಂಧ್ರ ಪ್ರದೇಶದ ತಿರುಪತಿ ದೇವಸ್ಥಾನದ ಹೋಲಿಕೆಯಂತೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನ ಸ್ಥಾಪನೆ ಮಾಡಿರೋದು ಶ್ರೀ ಕರುಣಾಮಯಿ ಅಮ್ಮನವರು. ಮತ್ತೆ ನೋಡಿ, ಇದೇ ರಾಮೋಹಳ್ಳಿ ಬಸ್ ಸ್ಟಾಪ್ ಆಪೋಸಿಟಲ್ಲೇ, ಆ ರೋಡಲ್ಲೇ ನಾವು ಹೋಗ್ತಾ ಲೆಫ್ಟಲ್ಲಿ ಆ ರೋಡಲ್ಲಿ ಹೋಗಬೇಕು. ಆ ರೋಡಲ್ಲೂ ಅಷ್ಟೇ, ನಾವು ಸ್ಟ್ರೈಟಾಗಿ ಹೋದರೆ ಅಲ್ಲೂ ಆರ್ಚ್ ಕಾಣಿಸುತ್ತೆ, ಶ್ರೀ ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನಕ್ಕೆ ದಾರಿ ಅಂತ. ನೀವೆಲ್ಲೂ ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಆ ರೋಡಲ್ಲಿ ಲೆಫ್ಟ್ ತಗೊಂಡು ಸ್ಟ್ರೈಟಾಗಿ ಹೋಗಿ ಮತ್ತೆ ನಾವು ರೈಟಿಗೆ ತಗೋಬೇಕು. ಅಲ್ಲೇ ಆರ್ಚ್ ಇದೆ, ಮತ್ತು ರೂಟ್ ಮ್ಯಾಪ್ ತೋರಿಸಿದ್ದಾರೆ ನೋಡಿ. ನಾವು ಈ ದೇವಸ್ಥಾನದಲ್ಲಿ ದರ್ಶನ ಮಾಡೋದಕ್ಕೆ ತುಂಬಾ ರೂಲ್ಸ್ ಇದೆ. ಆ ಲೇಡೀಸ್ಗೂ ಇದೆ, ಜೆಂಟ್ಸ್ಗೂ ಇದೆ. ಲೇಡೀಸ್ಗೆ ಏನಪ್ಪ ಅಂದರೆ, ಯಾವುದೇ ಥರ ಶಾರ್ಟ್ಸು, ಜೀನ್ಸು ಎಲ್ಲ ಅಲೋ ಇಲ್ಲ. ಸ್ಯಾರಿ ಮತ್ತು ಚೂಡಿದಾರ್ ಮೇಲೆ ಕಂಪಲ್ಸರಿ ವೇಲ್ ಇರಬೇಕು. ಹಾಗಾಗಿ ಈ ಥರ ರೂಲ್ಸು ನಾವು ಬ್ರೇಕ್ ಮಾಡೋ ಹಾಗಿಲ್ಲ. ಜೆಂಟ್ಸು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಎಂಟ್ರಿ ಆಗೋವಾಗ ಶರ್ಟ್ನ ತೆಗೆದುಬಿಟ್ಟು ದರ್ಶನ ಮಾಡಬೇಕು. ಟೆಂಪಲ್ಲು ಓಪನಿಂಗ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಓಪನ್ ಇರುತ್ತೆ. ಈ ಮಧ್ಯೆ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಲ್ಲ. ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡಿದ್ರೆ ಸಂಜೆ 8 ಗಂಟೆಗೆ ಕ್ಲೋಸ್ ಮಾಡೋದು. ಇಲ್ಲಿ ಹೊರಗಡೆ ಪಾರ್ಕಿಂಗ್ ಏರಿಯಾ ತುಂಬಾ ಇದೆ. ಪಾರ್ಕಿಂಗ್ಗಾಗಿ ನೋಡಿ, ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದೀವಿ. ದೇವಸ್ಥಾನ ಎಂಟ್ರಿ ಆಗೋಕ್ಕಿಂತ ಮುಂಚೆ, ದೇವಸ್ಥಾನ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಗೋಪುರ ದ್ರವಿಡ ಶೈಲಿಯಲ್ಲಿ ನಾವು ನೋಡಬಹುದು. ಮತ್ತು ಒಳಗಡೆ ಗರುಡಗಂಬ ತಿರುಪತಿಯಲ್ಲಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಇಲ್ಲೂ ಇದೆ. ಮತ್ತು ಒಳಗಡೆ ಯಾವುದೇ ಥರ ಫೋಟೋ ಆಗಲಿ ವಿಡಿಯೋ ಆಗಲಿ ಖಂಡಿತವಾಗಿ ತೆಗಿಯೋ ಹಾಗಿಲ್ಲ. ಮೊಬೈಲ್ಸ್ ಎಲ್ಲ ಅಲ್ಲೇ ತಗೊಂಡು ಟೋಕನ್ ಕೊಡ್ತಾರೆ. ನಾವು ಯಾವುದೇ ಥರ ಮೊಬೈಲ್ ಅಲೋ ಮಾಡಲ್ಲ. ಹಾಗಾಗಿ ನನಗೆ ಒಳಗಡೆ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನಂದರೆ, ಸುಮಾರು 200 ಸಾಲಿಗ್ರಾಮವನ್ನು ಭೂಮಿಯಲ್ಲಿ ಏರಿಸಿ ಅದರ ಮೇಲೆ ದೇವ್ರನ್ನ ಸ್ಥಾಪನೆ ಮಾಡಿದ್ದಾರೆ. ತಿರುಪತಿಯಲ್ಲಿ ದೇವರು ಎಷ್ಟು ಅಡಿ ಇದ್ದಾರೋ ಅಷ್ಟೇ ಅಡಿ ಇಲ್ಲೂ ಇದೆ. ಈ ದೇವಸ್ಥಾನ ಬಂದು ಆಂಧ್ರ ಟ್ರಸ್ಟ್ಗೆ ಸೇರುತ್ತೆ. ಈ ದೇವಸ್ಥಾನ ಬಂದು 20 ರಿಂದ 25 ಎಕರೆಯಲ್ಲಿ ನಿರ್ಮಿಸಿದ್ದಾರೆ. ಮತ್ತು ಒಳಗಡೆ ತುಂಬ ದೇವರನ್ನ ನಾವು ದರ್ಶನ ಮಾಡ್ಬೋದು. ತಿರುಪತಿಯಲ್ಲಿ ನಾವು ಹೇಗೆ ಎಲ್ಲ ದೇವ್ರನ್ನೂ ದರ್ಶನ ಮಾಡ್ತೀವೋ ಅದೇ ಥರ ಇಲ್ಲೂ ನಾವು ಒಳಗಡೆ ದೇವರುಗಳನ್ನು ದರ್ಶನ ಮಾಡ್ಬೋದು. ರಂಗನಾಥ ಸ್ವಾಮಿ, ಭೂವರ ಸ್ವಾಮಿ, ಗೋದಾವರಿ, ಪದ್ಮಾವತಿ ಎಲ್ಲ ದೇವರು ಇದೆ. ಎಲ್ಲ ದೇವ್ರನ್ನೂ ದರ್ಶನ ಮಾಡ್ಬೋದು. ಮತ್ತು ಪಾರ್ಕಿಂಗ್ ಏರಿಯಾ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲಿ. ಮತ್ತು ಇಲ್ಲಿ ನಾವು ದರ್ಶನ ಮಾಡ್ಕೊಂಡ್ಬಂದು ಅಲ್ಲಿಂದ ಒಂದು 15 ಮಿನಿಟ್ಸು ಟ್ರಾವೆಲಿಂಗು ದೊಡ್ಡ ಆಲದ ಮರ, ವಿಶ್ವವಿಖ್ಯಾತ ದೊಡ್ಡ ಆಲದ ಮರನೂ ಸಿಗುತ್ತೆ. ಭಾರತದಲ್ಲಿ 4ನೇ ಸ್ಥಾನ ಈ ಮರಕ್ಕೆ ಸಿಕ್ಕಿದೆ. ಮತ್ತು ಕರ್ನಾಟಕದಲ್ಲಿ 1ನೇ ಸ್ಥಾನ ಈ ಮರಕ್ಕೆ ಸಿಕ್ಕಿದೆ. ಈ ಹಳ್ಳಿ ಹೆಸರು ಕೇತುಗ್ರಾಮ ಹಳ್ಳಿ ಅಂತ. ಇಲ್ಲೇ ದೊಡ್ಡ ಆಲದ ಮರ ಇರೋದು. ಇಲ್ಲಿ ತುಂಬ ಶೂಟಿಂಗ್ಸ್ ಎಲ್ಲ ನಡೆಯುತ್ತೆ. ತುಂಬಾ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಎಲ್ಲ. ಒಳಗಡೆ ಹೋದರೆ ನಮಗೆ ಮುನೇಶ್ವರ ಟೆಂಪಲ್ಲು ಇದೆ, ತುಂಬಾ ಚೆನ್ನಾಗಿದೆ ಮುನೇಶ್ವರನು ಟೆಂಪಲ್ಲು. ಸುತ್ತಮುತ್ತ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಮರಗಳು ಬಂದು 400 ವರ್ಷದ ಹಿಂದಿನ ಮರಗಳು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ತುಂಬ ಕ್ಲೀನಾಗೆ
ಇಟ್ಟಿದ್ದಾರೆ, ಕ್ಲೀನ್ ಮಾಡ್ತಾನೂ ಇದ್ದಾರೆ ಅಲ್ಲಿ. ನಾವು ಒನ್ ಡೇ ಟ್ರಿಪ್ ಥರ ಬರ್ಬೋದು ಇಲ್ಲಿಗೆ. ಸುತ್ತಮುತ್ತ ತುಂಬಾ ದೇವಸ್ಥಾನ ಇದೆ. ಬಂದರೆ ನಾವು ಸುತ್ತಮುತ್ತ ದೇವಸ್ಥಾನ ಸುತ್ತಕೊಂಡು ಮತ್ತು ಇಲ್ಲೇ ಹತ್ರದಲ್ಲಿ ಮೆಣಸಿನಬೆಲೆ ಡ್ಯಾಮು ಇದೆ, ನೋಡಿಕೊಂಡು ಎಲ್ಲ ಸುತ್ತಕೊಂಡು ಒನ್ ಡೇ ಟ್ರಿಪ್ ಥರ ನಾವು ಪ್ಲ್ಯಾನ್ ಮಾಡ್ಬೋದು. ಇಲ್ಲಿಗೆ ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಎಲ್ಲರೂ ಒಂದು ಸತಿ ವಿಸಿಟ್ ಮಾಡಿ. ಮುಕ್ತಿನಾಗ ದೇವಸ್ಥಾನವೂ ಇದೆ, ಮತ್ತು ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನವೂ ಇದೆ, ಮೆಣಸಿನಮಲೆ ಡ್ಯಾಮು ಇದೆ, ಮತ್ತು ದೊಡ್ಡ ಆಲದ ಮರ, ತುಂಬಾ ದೇವಸ್ಥಾನ ಇದೆ. ಇಲ್ಲಿ ಕ್ಲೀನಾಗೆ ಒನ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡಿ ಎಲ್ಲ ನೋಡಿಕೊಂಡು ಬರ್ಬೋದು ನಾವು. ಬ್ಯಾಂಗ್ಳೂರು ನಿಯರೆಸ್ಟೇ ಇದೆ ಇಲ್ಲಿಗೆ ಬಸ್ ಫೆಸಿಲಿಟೀಸು ಇದೆ. ಮೆಜೆಸ್ಟಿಕ್ಕಿಂದನೂ ಇದೆ ಮತ್ತು ಕೆಂಗೇರಿಯಿಂದನೂ ಇದೆ ಬಸ್ ಫೆಸಿಲಿಟೀಸು. ದೇವಸ್ಥಾನಕ್ಕೂ ಇದೆ ಮತ್ತು ಇಲ್ಲಿ ದೊಡ್ಡ ಆಲದ ಮರಕ್ಕೂ ಇದೆ. ಇದೊಂದೇ ಮರ 90 ಅಡಿ ಇದೆ. ಇದ್ರ ವಿಶೇಷ ಏನಂದರೆ 400 ವರ್ಷದ ಹಿಂದಿನ ಮರಗಳು ಇದು ಒಂದೇ ಮರ ಇಷ್ಟು ಬೇರುಗಳಿಂದ ಹರಡ್ಕೊಂಡಿರೋದು. 3 ರಿಂದ 4 ಎಕರೆವರೆಗೂ ಈ ಬೇರೆಲ್ಲ ಹರಡಿರೋದು. ತುಂಬಾ ಚೆನ್ನಾಗಿದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಶೂಟಿಂಗ್ಸ್ ಎಲ್ಲ ನಡೆಯುತ್ತೆ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಬಂದು ನೀವು ಎಲ್ಲ ಒಂದು ಸತಿ ವಿಸಿಟ್ ಮಾಡಿ. ಇಲ್ಲಿ ಮಧ್ಯ ಆಲದ ಮರ ಮಧ್ಯ ಮುನೇಶ್ವರ ಟೆಂಪಲ್ ಇದೆ. ಅಲ್ಲೂ ಹೋಗಿ ನಾವು ಎಲ್ಲ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಸ್ವಲ್ಪ ಆ ಮರಗಳ ಮಧ್ಯೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ. ದೇವಸ್ಥಾನನೂ ತುಂಬ ಚೆನ್ನಾಗಿದೆ. ಹೋದ್ವಿ, ಅಲ್ಲೂ ದರ್ಶನ ಮಾಡಿದ್ವಿ. ದರ್ಶನನೂ ತುಂಬಾ ಚೆನ್ನಾಗಾಯಿತು. ಅಲ್ಲೂ ಒಳಗಡೆ ನಿಮಗೆ ದೇವಸ್ಥಾನ ತೋರಿಸ್ತೀನಿ, ಬನ್ನಿ ನೋಡೋಣ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಮ್ಮ ಜನಗಳು ಇದೇ ಥರ ಮೇಂಟೈನ್ ಮಾಡಿದ್ರೆ ಕ್ಲೀನಾಗೆ ತುಂಬಾ ಪರಿಸರ ಚೆನ್ನಾಗಿರುತ್ತೆ. ಎಲ್ಲಂದರೆ ಅಲ್ಲಿ ಕಸಗಳು ಬಿಸಾಡೋದು ಎಲ್ಲ ಮಾಡಬಾರ್ದು. ಯಾಕಂದರೆ ಅವರೆಲ್ಲ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ನಾವು ಸ್ವಲ್ಪ ಕಾಳಜಿ ವಹಿಸಬೇಕು ಅದ್ರ ಬಗ್ಗೆ. ನೋಡಿ, ಒಳಗಡೆ ದೇವಸ್ಥಾನನೂ ಅಷ್ಟೇ ತುಂಬ ಪ್ರಶಾಂತವಾಗಿದೆ. ತುಂಬ ಚೆನ್ನಾಗೇ ಆಯಿತು ದೇವ್ರ ದರ್ಶನ ಎಲ್ಲ ಮಾಡಿ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ನಾವು ಮನೆ ಕಡೆ ಹೊರಟ್ವಿ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.